ಹಾಯ್ ಫ್ರೆಂಡ್ಸ್, ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಸ್ಟಡಿಯ 2ನೆಯ ದಿನ. ನಿನ್ನೆ ತಾನೇ ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ನಿನ್ನೆ ಡೇ 1, ಇವತ್ತು ಡೇ 2. ನಾನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಇವಾಗ ನಾನು ಸ್ಟಡಿ ಮಾಡೋಕ್ಕೆ ಕುಳಿತುಕೋಬೇಕು. ನಾನು ದಿನಾಲೂ 10 ಗಂಟೆ ಅಭ್ಯಾಸ ಮಾಡಬೇಕು ಅಂತ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿನ್ನೆ ನಾನು 10 ಗಂಟೆ ಅಭ್ಯಾಸ ಮಾಡೀನಿ. ಇವತ್ತು ಸಹ 10 ಗಂಟೆ ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆದರೆ ನಾಳೆಯಿಂದ ನಾನು 10 ಗಂಟೆ ಅಭ್ಯಾಸ ಮಾಡೋಕ್ಕೆ ಆಗಲ್ಲ. ಯಾಕಪ್ಪ ಅಂತಂದರೆ ನಾನು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡೋಕ್ಕೆ ಇವತ್ತು ಕಾಲ್ ಬಂತು. ಹಾಗಾಗಿ ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತಂದು. ಹಾಗಾಗಿ ನಾನು ಸ್ಕೂಲ್ ಟೀಚರಾಗಿ ವರ್ಕ್ ಮಾಡೋಕ್ಕೆ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಎಷ್ಟು ಗಂಟೆ ನಾನು ಅಭ್ಯಾಸ ಮಾಡ್ತೀನಿ, ನನ್ನ ಕೈಯಿಂದ ಎಷ್ಟು ಗಂಟೆ ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ನೋಡಬೇಕು. ನಿನ್ನೆ ಟೈಮ್ ಟೇಬಲ್ ಬರೆದಿಟ್ಕೊಂಡೀನಿ. ಅದರ ಪ್ರಕಾರನೇ ನಾನು ಅಭ್ಯಾಸ ಮಾಡ್ತೀನಿ. 3 ಗಂಟೆಯಿಂದ 4 ಗಂಟೆ ಹಿಸ್ಟ್ರಿ ಬರ್ದೀನಿ, ನೀವು ನೋಡ್ತೀರಿ. ಇವತ್ತು ಡೇಟ್ ಅದೇ ಜುಲೈ 11 ಸ್ಟಾರ್ಟ್ ಮಾಡ್ತೀನಿ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಇವತ್ತಿಗೆ ಉಳಿದಿರೋ ದಿನಗಳೆಷ್ಟಪ್ಪ ಅಂತಂದರೆ 105 ದಿನ. ಎಷ್ಟು ಬೇಗ ಹತ್ತಿರ ಬರ್ತಾ ಇದ್ದಾವೆ, ದಿನಗಳು ಕಳೀತಾ ಇದ್ದಾವೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೇನು ನಾವು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಎಕ್ಸಾಮನ್ನು ಬರಿಬೇಕು ಅನ್ನೋಷ್ಟರಲ್ಲಿ ಈ ರೀತಿಯಾಗಿ ನಾನು ಸ್ಕೂಲ್ಗೆ ಹೋಗಬೇಕಾಯಿತು. ಎಷ್ಟೋ ಜನ ಜಾಬ್ ಮಾಡ್ತಾನೆ ಸರಿಯಾಗಿ ಓದಿ ಜಾಬ್ ತೆಗೆದುಕೊಂಡಿರೋ ಉದಾಹರಣೆ ಇದೆ. ಹಾಗಾಗಿ ನಾನು ಸಹ ಜಾಬ್ ಮಾಡ್ತಾನೆ ಅಭ್ಯಾಸ ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ಹಿಸ್ಟ್ರಿ ಕಂಪ್ಲೀಟ್ ಆಯಿತು, ಅದನ್ನು ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಜಿಯೋಗ್ರಫಿ. ಬೆಳಗಿನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ 9:30 ಆಯಿತು. ನಾನು ಹಿಂದಿನ ದಿನಾನೇ ಟೈಮ್ ಟೇಬಲ್ ಬರ್ಕೊಂಡಿದ್ನಲ್ಲ, ಅದರಲ್ಲಿ 11 ಗಂಟೆ ಅಂತ ಟೈಮ್ ಬರ್ಕೊಂಡಿದ್ದೆ. ಯಾಕಂದರೆ ನನಗೆ ಡೈಲಿ ಸೆಕೆಂಡ್ ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ 11 ಗಂಟೆನೇ ಆಗುತ್ತೆ. ಯಾವಾಗಾದರೂ ಒಂದು ಸತಿ 9 ಗಂಟೆ 10 ಗಂಟೆ ಅಂತ ಬೇಗ ಕೆಲಸ ಮುಗಿದ್ಬಿಡುತ್ತೆ. ಹಾಗಾಗಿ ನಂದು ಇವತ್ತು ಬೇಗ ಕೆಲಸ ಮುಗಿದಿದ್ದಕ್ಕೆ ಬೇಗನೆ ಸ್ಟಡಿ ಸ್ಟಾರ್ಟ್ ಮಾಡಿದೆ. ಕನ್ನಡ ಸ್ಟಾರ್ಟ್ ಮಾಡೀನಿ. ಕವಿ ಪರಿಚಯಗಳನ್ನು ಮುಗಿಸ್ಕೊಂಡೆ. 5th ಆಮೇಲೆ 6th 2 ಕವಿ ಪರಿಚಯಗಳ ಕನ್ನಡ ಕವಿ ಪರಿಚಯಗಳು ಮುಗಿದ್ವು. ನೆಕ್ಸ್ಟ್ ಎಕನಾಮಿಕ್ಸ್ ಮುಗಿಸ್ಕೊಂಡೆ, ಆಮೇಲೆ ಸೈನ್ಸ್ ಮುಗಿಸ್ಕೊಂಡೆ. ಇದು 3rd ಸ್ಟಡಿ. ಸಾಯಂಕಾಲ 4 ಗಂಟೆಗೆ ಟೀ ಕುಡಿತಾ ಟೆರೆಸ್ ಮೇಲೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ತಗೊಳ್ತಾ ಇದ್ದೀನಿ.
ನೆಕ್ಸ್ಟ್ ಕನ್ನಡ, ಇಂಗ್ಲೀಷ್ ಆನ್ಲೈನ್ ಕ್ಲಾಸ್ ತೊಗೊಂಡೆ. ಇವತ್ತು ಕಂಪ್ಯೂಟರ್ ಕ್ಲಾಸ್ ಇರಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಸ್ಟಡಿ ಈ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.